ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆ ವಿಜಯನಗರ ಪ್ರಾತಿನಿಧ್ಯಕ್ಕೆ ಕೂಗು ಕೇಳಿ ಬರ್ತಾ ಇದೆ. ಹೊಸ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಗವಿಯಪ್ಪ ಅವರು ಮನವಿ ಮಾಡಿದ್ದಾರೆ. ಸಚಿವ ಸ್ಥಾನ ಕೊಟ್ರೆ ಜಿಲ್ಲೆಯ ಅಭಿವೃದ್ಧಿ ಆಗುವುದು ಸಾಧ್ಯ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ, ಸಚಿವ ಸ್ಥಾನ ನನಗೆ ಕೊಟ್ರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆಯನ್ನ ನೀಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ವಿಜಯನಗರಕ್ಕೆ ಪ್ರಾತಿನಿಧ್ಯ ನೀಡಬೇಕು ಅಂತ ಹೇಳಿ ಇವರು ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಹೊಸ ಜಿಲ್ಲೆಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ. ಅಕಸ್ಮಾತ್ ಏನಾದ್ರೂ ನನಗೆ ಸಚಿವ ಸ್ಥಾನವನ್ನ ಕೊಟ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಇನ್ನು ಬಂದಿಲ್ಲ. ನಾರ್ಮಲ್ ಪ್ರೊಸೀಜರ್ ಒಂದು ವೇಳೆ ಈ ಬದಲಾವಣೆ ಐತಂದ್ರೆ CLP ಮೀಟಿಂಗ್ ಕರೀತಾರೆ. ನಾವೆಲ್ಲೇ ಕ್ಷೇತ್ರದಲ್ಲಿ ಉಳ್ಕೊಂಡ್ರೆ ತಪ್ಪಾಗುತ್ತೆ. ಸ್ವಲ್ಪ ಅಲ್ಲೇ ಹೆಸರಿಗಿನ ಎಮರ್ಜೆನ್ಸಿ ಕರೆದ್ರಿಗಿನ ಒಂದು ತಾಸಿನಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ರೀಶಫೆಲು ಅಥವಾ ಬದಲಾವಣೆ ಅಂತ ಬಂದಾಗ ಸಚಿವ ಸ್ಥಾನದ ಆಕಾಂಕ್ಷೆ ವಿಚಾರದಲ್ಲಿ ತಾವು ಹೇಳ್ತೀವಿ ಸರ್. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗ್ಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೇದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನಿಭಾಯಿಸ್ತೀರ ಸರ್? ಕೊಟ್ರಿಗಿನ ತಪ್ಪದಾಗಿ ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಾಟ್ಕೊಂಡು. ಅದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ಅದೇನು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದಕ್ಕೆ ನಾವು ಭದ್ರವಾಗಿ ಇನ್ನು ಬಂದಿಲ್ಲ. ನಾರ್ಮಲ್ ಪ್ರೊಸೀಜರ್ ಒಂದು ವೇಳೆ ಈ ಬದಲಾವಣೆ ಐತಂದ್ರೆ CLP ಮೀಟಿಂಗ್ ಕರೀತಾರೆ. ನಾವೆಲ್ಲೇ ಕ್ಷೇತ್ರದಲ್ಲಿ ಉಳ್ಕೊಂಡ್ರೆ ತಪ್ಪಾಗುತ್ತೆ. ಸ್ವಲ್ಪ ಅಲ್ಲೇ ಹೆಸರಿಗಿನ ಎಮರ್ಜೆನ್ಸಿ ಕರೆದ್ರಿಗಿನ ಒಂದು ತಾಸಿನಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ರೀಶಫೆಲು ಅಥವಾ ಬದಲಾವಣೆ ಅಂತ ಬಂದಾಗ ಸಚಿವ ಸ್ಥಾನದ ಆಕಾಂಕ್ಷೆ ವಿಚಾರದಲ್ಲಿ ತಾವು ಹೇಳ್ತೀವಿ ಸರ್. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್